ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ಕಂಗಾಲಾಗಿದ್ದಾರೆ ನಟ ದರ್ಶನ್. ಐಷಾರಾಮಿ ಜೀವನದಲ್ಲಿ ಇದ್ದಂಥವರು ಈಗ ಜೈಲಿನ ಜೀವನಕ್ಕೆ ಒಗ್ಗಿಕೊಳ್ಳೋದಕ್ಕಾಗ್ತಿಲ್ಲ. ಜೈಲೂಟ ಸೇರ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್. ಹೈಕೋರ್ಟ್ಗೆ ದರ್ಶನ್ ಸಲ್ಲಿಸಿರುವಂತಹ ಈ ರಿಟ್ ಅರ್ಜಿಯಲ್ಲಿ ಏನಿದೆ? ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ನಟ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ. ಒಂದೆಡೆ ಊಟ ಸೇರ್ತಿಲ್ಲ, ಜೈಲು ವಾಸ ಸಹಿಸೋಕ ಆಗ್ತಿಲ್ಲ ಅಂತ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ದರ್ಶನ್ ಜೈಲು ಸೇರಿದ್ರು ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿಲ್ಲ. ಊಟ ಸೇರ್ತಿಲ್ಲ, ಮನೆ ಊಟ ಕೊಡಿ ಎನ್ನುವಂತಹ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಜಾಮೀನು ಅರ್ಜಿ ಸಲ್ಲಿಸೋಕೆ ದರ್ಶನ್ ಪರ ವಕೀಲರಿಗೆ ಸೂಕ್ತ ಕಾರಣವೇ ಸಿಗ್ತಾ ಇದೆ. ಮುಂದೆ ಜಾಮೀನು ಅರ್ಜಿ ಸಲ್ಲಿಸೋದಾಗಿ ಈ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆಗೆ ವಕೀಲರು ದಾಖಲೆಗಳಿಗಾಗಿ ಕಾಯ್ತಾ ಇದ್ದಾರೆ. 20 ದಿನ ಕಳೆದರೂ ಜಾಮೀನು ಅರ್ಜಿ ಬಗ್ಗೆ ದರ್ಶನ್ ಯೋಚಿಸ್ತಿಲ್ಲ. ಈಗಲೇ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಪ್ರಯೋಜನ ಇಲ್ಲ ಎನ್ನುವ ಲೆಕ್ಕಾಚಾರ. ಜೈಲಿನಲ್ಲಿ ಇದ್ದುಕೊಂಡೇ ಒಳ್ಳೆ ಊಟ ಮತ್ತು ಕೆಲ ಸೌಲಭ್ಯಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ದರ್ಶನ್ ಬೇಡಿಕೆಗೆ ಜೈಲು ಅಧಿಕಾರಿಗಳು ಸೊಪ್ಪು ಹಾಕದ ಹಿನ್ನೆಲೆ ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ವಿಚಾರಣಾಧೀನ ಕೈದಿಯಾಗಿರುವುದು, ಅದರಲ್ಲೂ 2ನೇ ಆರೋಪಿ. ಹಾಗಿದ್ದೂ ಕೂಡ ಈಗ ಊಟ ಸಿಗ್ತಿಲ್ಲ, ಜೊತೆಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾ ಇಲ್ಲ. ಏನ್ ಕಾರಣ? ಜಾಮೀನು ಸಿಗುವಂತ ಚಾನ್ಸಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗ ಸರಿಯಾದ ಕಾರಣಗಳು ಸಿಗ್ತಾ ಇಲ್ವಾ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ? ಅಲ್ಲೇ ಇದ್ದು ಒಳ್ಳೆ ವ್ಯವಸ್ಥೆಯನ್ನು ಪಡೆಯುವಂತ ಲೆಕ್ಕಾಚಾರನ ಹೇಗೆ? ಪ್ರತಿಮಾ, ಅಂದ್ರೆ ದರ್ಶನ್ ಈಗಾಗಲೇ ಜೈಲು ಸೇರಿ 20 ದಿನಗಳು ಕಳೆದಿರುವಂತಹದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಜೈಲಿಗೆ ಹೋದ ತಕ್ಷಣ, ಅಂದ್ರೆ ಪೊಲೀಸ್ ಕಸ್ಟಡಿ ಮುಗಿದು ನ್ಯಾಯಾಂಗ ಬಂಧನಕ್ಕೆ ಹೋದ ತಕ್ಷಣ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸ್ತಾ ಇಲ್ಲ. ಅದರ ಬದಲಿಗಾಗಿ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲಿನಲ್ಲಿಯೇ ಕೂಡ ಮನೆಯ ಊಟ, ಹಾಸಿಗೆ, ಪುಸ್ತಕ ಮತ್ತೆ ಒಂದಷ್ಟು ಅಗತ್ಯ ವಸ್ತುಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿ ಮಾಡಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಜೈಲಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ರೆ, ಜೈಲಧಿಕಾರಿಗಳು ಕೋರ್ಟ್ ಬಗ್ಗೆ ಆದೇಶ ಇಲ್ಲ, ಹಾಗಾಗಿ ನಿಮ್ಗೆ ಏನು ಕೊಡ್ಲಿಕ್ಕೆ ಆಗಲ್ಲ, ಜೈಲಿನಲ್ಲಿ ಏನ್ ಸಿಗುತ್ತೋ ಅದನ್ನ ಮಾತ್ರ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಿದ್ದಾರೆ. ಹಾಗಾಗಿ ಏನು ಅವರಿಗೆ ಜೈಲಿನ ಊಟದಿಂದ ಅತಿಸಾರ ಭೇದಿ ಆಗ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ, ಜೊತೆಗೆ ವೆಯ್ಟ್ ಲಾಸ್ ಆಗ್ತಾ ಇರುವಂತದ್ದು. ಹಾಗಾಗಿ ಮನೆಯ ಊಟಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ರು. ಇವತ್ತು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದ ಮುಂದೆ ಇವತ್ತು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ದರ್ಶನ್ ಪರ KN ಫಣೀಂದ್ರ ಹಿರಿಯ ವಕೀಲರು ವಾದವನ್ನ ಮಾಡಿದ್ರು. ಅದರಲ್ಲಿ ಜೈಲ್ ಮ್ಯಾನ್ಯುವಲ್ ನಲ್ಲಿ ಈ ರೀತಿಯಾಗಿ ಮನೆಯ ಊಟವನ್ನ ಕೊಡ್ಲಿಕ್ಕೆ ಅಥವಾ ಆರೋಪಿಯ ಏನು ಒಂದು ಆರೋಗ್ಯದ ದೃಷ್ಟಿಯಿಂದ ಇನ್ನು ಮನೆಯ ಊಟವನ್ನು ಕೊಡ್ಲಿಕ್ಕೆ ಅವಕಾಶಗಳಿದೆ ಜೈಲ್ ಅಥಾರಿಟಿಯಲ್ಲಿ. ಆದ್ರೂ ಕೂಡ ಜೈಲ್ ಅಥಾರಿಟಿ ಈ ರೀತಿಯಾದಂತಹ ಅವಕಾಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ನಿರ್ದೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಾದ ಮಂಡನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹಾಜರಿದ್ದಂತ ಈ ಪ್ರಕರಣದ SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು, ನಾವು ಈ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸುತ್ತೇವೆ, ಯಾವ ಕಾರಣಕ್ಕಾಗಿ ಇವರಿಗೆ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುತ್ತೇನೆ, ಸಮಯಾವಕಾಶ ಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಹಾಗಾಗಿ ಫಣೀಂದ್ರ ಅವರ ವಾದವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವೇ ನಿಮಿಷಗಳ ಕಾಲ ವಾದವನ್ನ ಮಂಡಿಸ್ತಾರೆ. ಇಲ್ಲ ಒಂದ್ ಕಡೆ ಕಾನೂನಲ್ಲಿ ಅವಕಾಶಗಳಿದೆ, ಸೊ ಹಾಗಾಗಿ ಕಾನೂನು ಅವಕಾಶದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಇಂಟ್ರಿಮ್ ಆರ್ಡರ್ ನ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಆದ್ರೆ ಯಾವುದೇ ಇಂಟ್ರಿಮ್ ಆರ್ಡರ್ ಮಾಡಲಿಕ್ಕೆ ಹೈಕೋರ್ಟ್ ಸಿದ್ಧ ಇರಲಿಲ್ಲ. ಹಾಗಾಗಿ ಏನು ಒಂದು ಸರ್ಕಾರಕ್ಕೆ ಮತ್ತೆ ಪೊಲೀಸರಿಗೆ ಒಂದು ನೋಟಿಸ್ ಅನ್ನ ನೀಡುವ ಮೂಲಕ ಈ ಬಗ್ಗೆ ಸೂಕ್ತ ಆಕ್ಷೇಪಣೆಯನ್ನು ಸಲ್ಲಿಸಿ ಸಂಪೂರ್ಣವಾದಂತಹ ವಾದ ಪ್ರತಿವಾದವನ್ನು ಕೇಳಿದ ನಂತರವೇ ಆದೇಶ ಮಾಡ್ತೇವೆ ಅಂತೇಳಿ ಜುಲೈ 18ಕ್ಕೆ ಒಂದು ಅರ್ಜಿಯನ್ನ ಮುಂದೂಡಿರುವಂತದ್ದು. ಮುಂದಿನ ಗುರುವಾರ ಅಂದ್ರೆ ಇನ್ನು 8-9 ದಿನಗಳ ನಂತರ ವಿಚಾರಣೆಗೆ ಮುಂದೂಡಿರುವಂತದ್ದು. ನೋಡ್ತಾ ಹೋದ್ರೆ ದರ್ಶನ್ ಎಲ್ಲ ಒಂದ್ ಕಡೆ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೆ ಅದಕ್ಕೆ ಒಂದು ರಿಲೀಫ್ ಅನ್ನು ಸಿಗುವಂತದ್ದಾಗಲಿ ಅಥವಾ ಜಾಮೀನು ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋ ನಿಟ್ಟಿನಲ್ಲಿ ಜೈಲಿನಲ್ಲೇ ಇರುವಂತಹ ಸೌಲಭ್ಯಗಳನ್ನ ಒಂದಷ್ಟು ಹೆಚ್ಚಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿರುವಂತ ಕಾಣ್ತಾ ಇರುವಂತದ್ದು. ಮತ್ತೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ ಪ್ರಕಾರ ಮುಂದಿನ ಹಂತದಲ್ಲಿ ಜಾಮೀನು ಅರ್ಜಿ ಸಲ್ಲಿಸ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಆಗ್ತಾ ಇದೀವಿ ಅನ್ನೋದು. ಅಂದ್ರೆ ಪೊಲೀಸರು ಇಲ್ಲಿವರೆಗೆ ಮಾಡಿರುವಂತಹ ತನಿಖೆಯಲ್ಲಿ ಯಾವುದೇ ಗುಟ್ಟನ್ನ, ಯಾವುದೇ ಮಾಹಿತಿಯನ್ನ ಆರೋಪಿಗಳಿಗೆ ಸಿಗುವ ರೀತಿ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಅಷ್ಟು ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡ್ತಿರೋದ್ರಿಂದ ದರ್ಶನ್ ಪರ ವಕೀಲರು ಇನ್ನೂ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇನ್ನು ಮುಂದೆ ನೋಡ್ತಿದ್ದಾರೆ. ಆ ಮೂಲಕ ಜೈಲಿನಲ್ಲೇ ಒಂದಷ್ಟು ಸೌಲಭ್ಯಗಳನ್ನ ಪಡ್ಕೊಂಡು ಅಲ್ಲೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಕೋರ್ಟ್ ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಮನೆ ಊಟ, ಪುಸ್ತಕ ಅಥವಾ ಬೇರೆ ಬೇರೆ ಹಾಸಿಗೆ, ಬೆಡ್, ಏನೋ ಬಟ್ಟೆಗಳನ್ನ ಕೊಡ್ತಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಮುಂದಿನ ಗುರುವಾರ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್, ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.